ಪ್ರಬಲ ನಾಯಕ ಶಾಮನೂರು ಶಿವಶಂಕರಪ್ಪ ಅವರ ಸೊಸೆ ಈ ಬಾರಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿರೋದ್ರಿಂದ ಹೇಗಿದೆ ಕ್ಷೇತ್ರದಲ್ಲಿ ಸಂಚಾರ, ಯಾವ ರೀತಿ ಕೆಲಸ ಕಾರ್ಯಗಳಾಗ್ತಾ ಇದೆ, ಜನರ ರೆಸ್ಪಾನ್ಸ್ ಯಾವ ರೀತಿ ಇದೆ, ಯಾವ ರೀತಿ ಪ್ಲಾನಿಂಗ್ ಮಾಡಿಸ್ಕೊಂಡಿದ್ದಾರೆ, ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಕಾರ್ಯಕ್ರಮಕ್ಕೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾಂಗ್ರೆಸ್ನಿಂದ ಅಧಿಕೃತ ಅಭ್ಯರ್ಥಿ ಆಗಿದ್ದೀರಿ ದಾವಣಗೆರೆ ಲೋಕ ಅಖಾಡದಲ್ಲಿ. ಫಸ್ಟ್ ಆಫ್ ಆಲ್ ತಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮೆಲ್ಲ ವೀಕ್ಷಕರಿಗೂ ಕೂಡ ನನ್ನ ನಮಸ್ಕಾರಗಳು. ಹೇಗಿದೆ ಮೇಡಮ್, ಪ್ರತಿ ಸಾರಿ ಎಲೆಕ್ಷನ್ನಿಗೆ ಮಾವ ಅವ್ರ ಪರವಾಗಿ, ಪತಿ ಪರವಾಗಿ ಓಟ್ ಕೇಳಕ್ಕೆ ಹೋಗ್ತಾ ಇದ್ರಿ, ಈಗ ನೀವೇ ಅಭ್ಯರ್ಥಿ, ನಿಮ್ಮ ಪರವಾಗಿ ಪ್ರಚಾರ ಮಾಡ್ತಿದ್ದೀರಿ, ಓಟ್ ಕೇಳ್ತಾ ಇದ್ದೀರಾ, ಹೇಗಿದೆ? ಮೊದಲನೇದಾಗಿ ಟಿಕೆಟ್ ಸಿಕ್ಕಿದ್ದು ಸಂತೋಷ ಆಗ್ತಾ ಇದೆ. ಈಗ ನಾನು ಸುಮಾರು 25 ವರ್ಷ ಆಗಿದೆ ಶಾಮನೂರು ಕುಟುಂಬದ ಸೊಸೆಯಾಗಿ. 25 ವರ್ಷ ಅಂದರೆ ಸುಮಾರು MP MLA ಎಲೆಕ್ಷನ್ ಸೇರಿದರೆ 8ರಿಂದ 10 ಎಲೆಕ್ಷನಲ್ಲಿ ಓಡಾಡಿ ಅವ್ರ ಪರವಾಗಿ ಮತಯಾಚನೆ ಮಾಡಿದ್ದೀನಿ. ಈಗ ಹೊಸದು ಏನಾಗಿದೆ ಅಂದರೆ ನಾನೇ ಅಭ್ಯರ್ಥಿ ಆಗಿದ್ದೀನಿ. ಆದರೆ ಇದು ಕೂಡ ನಾನೇ ಟಿಕೆಟ್ ಕೇಳಿಲ್ಲ. ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ನಾನೇ ಆಸ್ಪೈರೆಂಟ್ ಅಂತ ಎಂದೂ ಹೋಗಿಲ್ಲ, ಆಕಾಂಕ್ಷಿ ಅಂತ. ಇದನ್ನು ನಮ್ಮ ಕಾರ್ಯಕರ್ತರು, ಮುಖಂಡರು, ಆಮೇಲೆ ವರಿಷ್ಠರು ಇವರೆಲ್ಲರೂ ಒಂದು ಸರ್ವೆ ಕೂಡ ಮಾಡಿದ್ದಾರೆ. ಸೊ ದಾವಣಗೆರೆಯಲ್ಲಿ ಯಾರು ವಿನ್ನಿಂಗ್ ಕ್ಯಾಂಡಿಡೇಟ್, ಯಾರಲ್ಲಿ ಆ ವಿನ್ನಬಿಲಿಟಿ ಫ್ಯಾಕ್ಟರ್ ಇದೆ ಅಂತ ನೋಡಿಕೊಂಡು ಜನರ ನಿರೀಕ್ಷೆಯಂತೆ ಇವತ್ತು ನಾನೇ ಕ್ಯಾಂಡಿಡೇಟ್ ಆಗಿದ್ದೀನಿ. ಆದ್ದರಿಂದ ಸ್ವಲ್ಪ ಕಷ್ಟ ಆಗುತ್ತೆ ನನ್ನ ಬಗ್ಗೆ ಹೇಳ್ಕೊಳ್ಳೋದೆ. ಬಟ್ ಹಾಗಂತ ನಾನು ಬರೀ ಪ್ರಚಾರ ಟೈಮ್ ಅಷ್ಟೇ ಹೊರಗೆ ಬಂದಿದ್ದೀನಿ ಅಂತ ಇಲ್ಲ. 5 ವರ್ಷದಿಂದ ನಮ್ಮ SSK ಟ್ರಸ್ಟಿಂದ ಕೂಡ ಆರೋಗ್ಯ ಸೇವೆ ಮಾಡ್ತಾಯಿದ್ದೀವಿ. ಜೊತೆಗೆ ಮನೆಗೆ ಬಂದಂತಹ ಎಲ್ಲರೂ ಕೂಡ ಏನೇ ಒಂದು ಆರೋಗ್ಯದ ಸಮಸ್ಯೆ ಇತ್ತು ನಮ್ಮ ಆಸ್ಪತ್ರೆಗಳಲ್ಲಿ, ಅಥವಾ ಒಂದು ರಾಜಕೀಯ ಸಮಸ್ಯೆ ಇತ್ತು, ಅಥವಾ ಅವ್ರ ಎಜುಕೇಷನಲ್ಲಿ ಏನಾದರೂ ಇಶ್ಯೂಸ್ ಇದ್ದರೆ, ಬೇರೆ ಏನಾದರೂ ಇಶ್ಯೂಸ್ ಇದ್ರೂ ಬಂದು ಕಾಣ್ತಾರೆ. ಅವರಿಗೆ ನಮ್ಮ ಲಿಮಿಟ್ಸ್ನಲ್ಲಿ ಒಂದು ಸೊಲ್ಯೂಷನ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಡಾಕ್ಟರ್ ಆಗಿದ್ರಿ, ಬಟ್ ರಾಜಕೀಯದ ಕನಸು ಇತ್ತ ನಿಮಗೆ? ನಾನೊಂದು ದಿನ ರಾಜಕೀಯಕ್ಕೆ ಬರಬಹುದು ಅಂತ ಅಂದ್ಕೊಂಡಿದ್ರೆ ಯಾವತ್ತಾದರೂ ಕೂಡ? ಡೆಂಟಲ್ ಓದ್ತಾ ಇರುವಾಗ ನಮಗೆ ಒಂದು ಸಬ್ಜೆಕ್ಟ್ ಇರುತ್ತೆ, ಕಮ್ಯುನಿಟಿ ಡೆಂಟಿಸ್ಟ್ರಿ ಅಂತ. ಸೊ ಆವಾಗ ಏನು ಮಾಡ್ತೀವಿ ಅಂದರೆ ನಮ್ಮ ಒಂದು ಹೆಲ್ತ್ ಸರ್ವಿಸಸ್ಸು, ಡೆಂಟಲ್ ಸರ್ವಿಸಸ್, ಎಜುಕೇಷನ್ ಇರ್ಬೋದು, ಸ್ಕ್ರೀನಿಂಗ್ ಸರ್ವಿಸಸ್, ಇದನ್ನೆಲ್ಲ ರೂರಲ್ ಬ್ಯಾಕ್ಗ್ರೌಂಡ್ನಲ್ಲಿ ಹೋಗಿ ಮಾಡ್ತೀವಿ. ಸೊ ಅದನ್ನು ಮಾಡ್ತಾ ಇರುವಾಗ ಅದು ಒಂಥರ ಜನ ಬಳಕೆ ಆ ರೀತಿ ಒಂದು ಇಷ್ಟ ಆಗ್ತಾಯಿತ್ತು, ಆ ರೀತಿ ಸರ್ವಿಸಸ್. ಮತ್ತು ಮದುವೆ ಆಗಿದ್ದ ವರ್ಷವೇ ಮಲ್ಲಿಕಾರ್ಜುನ್ ಅವರು ಕಂಟೆಸ್ಟ್ ಮಾಡಿದರು MLA ಆಗಿ. ಸೊ ಆದ್ದರಿಂದ ಕ್ಯಾನ್ವಸಿಂಗ್ ಶುರು ಮಾಡ್ಕೊತ ಬಂದ್ವಿ. ಜನರ ಹತ್ತಿರದಿಂದ ನೋಡ್ತಾ ಇದ್ವಿ, ಅವ್ರ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾ ಇದ್ವಿ. ಸೊ ಅದು ಏನೋ ಒಂದು ಜನಸೇವೆಯಲ್ಲಿ ಭಾಳ ತೃಪ್ತಿ ಇದೆ. ಸೊ ಅದು ಈಗ ನಿಧಾನಕ್ಕೆ ಸಮಾಜ ಸೇವೆಯಿಂದ ಈಗ ಒಂದು ರಾಜಕೀಯ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಬಟ್ ಕ್ಷೇತ್ರದಲ್ಲಿ ಒಂದು ಮಟ್ಟಿಗೆ ಹೋಲ್ಡ್ ಇತ್ತು ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ. ನೀವೇ ಹೇಳಿದ್ರಿ, ಮಲ್ಲಿಕಾರ್ಜುನ್ ಅವರ ಮದುವೆ ಆದಮೇಲೆ ಆಲ್ರೆಡಿ ಅವ್ರು ಕಂಟೆಸ್ಟ್ ಮಾಡಿದ್ರು, ಅವ್ರ ಪರವಾಗಿ ಪ್ರಚಾರ ಮಾಡ್ಕೊಂಡು ಬಂದಿದ್ದೀರಿ. ಹಾಗಾಗಿ ಕ್ಷೇತ್ರದಲ್ಲಿ ಒಂದು ಹೋಲ್ಡ್ ಇದೆಯಾ ತಮಗೆ? ಜನರ ಸಂಪರ್ಕ ಇರೋದು ಯಾಕೆ ಹೇಳ್ತೀನಿ ಅಂದರೆ, ಯಾಕಂದರೆ ಮಲ್ಲಿಕಾರ್ಜುನ್ ಅವರು ಈಗ ಮಿನಿಸ್ಟರ್ ಆಗಿದ್ದಾರೆ, ಕ್ಯಾಬಿನೆಟ್ ಮಿನಿಸ್ಟರ್. ಸೊ ವಾರದಲ್ಲಿ 4 ದಿನ ಬೆಂಗಳೂರಲ್ಲಿ ಇರಬೇಕಾಗುತ್ತೆ, ಅವ್ರ ಡ್ಯೂಟೀಸ್ ಇರುತ್ತೆ, ಉಳಿದಿದ್ದ ಟೈಮ್ ಅವ್ರು ಇರೋದಿಲ್ಲ. ಸೊ ಆ ಟೈಮ್ನಲ್ಲಿ ಜನರು ಬಂದಾಗ ಅವರ ಸಮಸ್ಯೆಗಳು, ಒಂದು ಗೌರ್ಮೆಂಟ್ ಲೆವೆಲ್ ಸಮಸ್ಯೆ ಇರುತ್ತೆ, ಅಥವಾ ನಮ್ಮ ಬಾಪೂಜಿ ವಿದ್ಯಾಸಂಸ್ಥೆ ಇದೆ, ಅದರ ಆದ ಕೆಲಸಗಳಿರುತ್ತೆ. ಸೊ ಈ ಎಲ್ಲ ಕೆಲಸಗಳನ್ನು ಕೂಡ ಅವರು ಧೈರ್ಯವಾಗಿ ಬರ್ತಾರೆ. ಪ್ರಭಾ ಮಲ್ಲಿಕಾರ್ಜುನ್ ಅವರಿದ್ದಾರೆ, ನಮ್ದು ಏನೇ ಸಮಸ್ಯೆ ಇದ್ರೂ ಅವರು ನಿಭಾಯಿಸ್ತಾರೆ, ಒಂದು ಸೊಲ್ಯೂಷನ್ ಕೊಡ್ತಾರೆ. ನಮಗೆ ಸರಿಯಾದ ಒಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಇರ್ಬೋದು, ಅಲ್ಲಿಗೆ ರೆಫರ್ ಮಾಡಿಕೊಂಡು ನಮ್ಮ ಒಂದು ಪ್ರಾಬ್ಲಮ್ಸಿಗೆ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂದ್ಕೊಂಡು ಆ ವಿಶ್ವಾಸದಿಂದ ಬರ್ತಾ ಇದ್ದಾರೆ. ಓಕೆ, ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೆ ಯಾಕೆ ಟಿಕೆಟ್ ಫೈನಲ್ ಮಾಡಿರಬಹುದು ಕಾಂಗ್ರೆಸ್ ಪಾಳೆ? ನಿಮ್ಮ ಅಂದಾಜು ಏನು ಮೇಡಮ್? ಏನೆಲ್ಲ ಲೆಕ್ಕಾಚಾರಗಳು ಇರಬಹುದು ಅಂತ ಅನ್ಸುತ್ತೆ? ನೀವು ಟ್ರಸ್ಟಿಂದು ಫೈಲ್ ನೋಡಿದರೆ ಅದರಲ್ಲೂ ಆಗಲೇ ನಮ್ಮದು ಎಲ್ಲ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಇನ್ನು 15 ದಿನ, 1 ತಿಂಗಳು ಏನು ಮಾಡಬೇಕು ಅಂತ. ಸೊ ಇದು ಅನಿರೀಕ್ಷಿತವಾಗಿ ನಾನೇ ಕ್ಯಾಂಡಿಡೇಟ್ ಆಗಿ ಬಂದಿದ್ದೀನಿ ಇವತ್ತು. ಜನರ ರಿಯಾಕ್ಷನ್ ಏನಿತ್ತು ಅಂದರೆ, ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಮೆರಿಟ್ಸ್ ಮೇಲೆ ನಿಮ್ಗೆ ಇವತ್ತು ಟಿಕೆಟ್ ಸಿಕ್ಕಿದೆ ಅಂತ. ಬಟ್ ನನಗೊಂದಷ್ಟು ಪ್ರಶ್ನೆ ಅಂದರೆ, ಶಾಮನೂರು ಶಿವಶಂಕರಪ್ಪ ಅವರು ಒಬ್ಬ ಪ್ರಬಲ ನಾಯಕ ಅಂತ ಓಟ್ ಕೊಡಬೇಕಾ ಅವರ ಸೊಸೆ ಅನ್ನೋ ಕಾರಣಕ್ಕೆ? SS ಮಲ್ಲಿಕಾರ್ಜುನ್ ಅವರು ಉಸ್ತುವಾರಿ ಸಚಿವರು ಅನ್ನೋ ಕಾರಣಕ್ಕೆ ಓಟ್ ಕೊಡಬೇಕಾ? ಜನರ ಪರ ಕಾಳಜಿಗೆ ಓಟ್ ಕೊಡಬೇಕಾ, ಅಥವಾ ಜಾತಿ ಲೆಕ್ಕಾಚಾರದಲ್ಲಿ ಜನರ ಒಲವು ನಿಮ್ಮ ಕಡೆಗೆ ಇದೆ ಅಂತ ಅನ್ಸುತ್ತೆ? ಎಲ್ಲ ಫ್ಯಾಕ್ಟರು ಕೌಂಟ್ ಆಗುತ್ತೆ ರೀ. ಬಿಕಾಸ್ ಮಹಿಳೆ ಅಂದರೆ ಕುಟುಂಬದ ಆಧಾರ ಸ್ತಂಭ, ಹೌದ್ರಾ? ಸೊ ನಾನು, ನನ್ನ ಕುಟುಂಬ, ಜೊತೆಗೆ ನನ್ನ ಎಕ್ಸ್ಟೆಂಡೆಡ್ ಕುಟುಂಬ ಅಂದರೆ ನಮ್ಮ ದಾವಣಗೆರೆ ಕ್ಷೇತ್ರ. ಈಗ ಆಗುತ್ತೆ, ಅದು ಡೆಫಿನೆಟ್ಲಿ ಅದು ಒಂದು ಪರಿವರ್ತನೆ ಆಗುತ್ತೆ ಸ್ಲೋಲಿ. ಸೊ ಆದ್ದರಿಂದ ನಾನು ಏನೇ ರೆಪ್ರೆಸೆಂಟ್ ಮಾಡಿದ್ರೂ ಇವರೆಲ್ಲರದು ಆ ಒಂದು ಸೆಕ್ಷನ್ಸ್ನಲ್ಲಿ ನಾವು ಬದುಕಲಿಕ್ಕಾಗಲ್ಲ, ಹೌದ್ರಾ? ಈಗ ನಾನು ಶಾಮನೂರು ಕುಟುಂಬದ ಸೊಸೆ, ಕಕ್ಕರಗೊಳ್ಳದ ಮಗಳು,
ಅದೇ ರೀತಿ ಇವತ್ತು ದಾವಣಗೆರೆ ಜನ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ನಮ್ಮ ಊರಿನ ಮಗಳು ನೀವು, ಸೊಸೆ ನೀವು ಅಂತ. ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ ನೀವು ಕುಟುಂಬ ಮತ್ತು ರಾಜಕಾರಣ, ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ? ಅಲ್ಲ, ಅದಕ್ಕೆ ಮಹಿಳೆ ಅಂತಾರಲ್ಲ, ಹೆಣ್ಣು ಅಂದರೆ ಅದೇ ಶಕ್ತಿ. ಹೌದು, ಶಕ್ತಿ. ಆಮೇಲೆ ಅವರಿಗೆ ಬ್ಯಾಲೆನ್ಸ್ ಮಾಡೋದು ಭಾಳ ಚೆನ್ನಾಗಿ ಗೊತ್ತಿರುತ್ತೆ. ಏನೇ ಕ್ಷೇತ್ರ ಇದ್ದರೂ 100% ಕೊಡಬೇಕು, ಕುಟುಂಬದಲ್ಲೂ ಕೊಡಬೇಕು, ಹೊರಗಡೆ ತಮ್ಮ ಒಂದು ಕಮಿಟ್ಮೆಂಟ್ಸ್ನಲ್ಲಿ ಎಲ್ಲ ಕಮಿಟ್ಮೆಂಟ್ಸ್ನಲ್ಲೂ 100ಕ್ಕೆ 100 ಕೊಡಬೇಕು. ಬಟ್ ನಾನು ಎಲ್ಲ ಮಹಿಳೆಯರಿಗೆ ಹೇಳೋದು, ಅದನ್ನೊಂದು ಪ್ರೆಷರ್ ಥರ ತೊಗೋಬೇಡ್ದು, ಅದನ್ನೊಂದು ಸ್ಯಾಟಿಸ್ಫ್ಯಾಕ್ಷನ್ ಮೋಡ್ನಲ್ಲಿ ನಾವು ವರ್ಕ್ ಮಾಡಿದರೆ ಡೆಫಿನೆಟ್ಲಿ ವಿ ವಿಲ್ ಎಕ್ಸೆಲ್ ಇನ್ ಆಲ್ ಆರ್ ಡ್ಯೂಟೀಸ್. ನಾರಿ ಶಕ್ತಿ ಬಗ್ಗೆ ಮಾತಾಡ್ತಾ ಇದ್ದೆ, ನಿಮ್ಮ ಅಪೋಸಿಟ್ ಕ್ಯಾಂಡಿಡೇಟ್ ನೀವೆಲ್ಲ ಸಂಬಂಧಿಗಳು ಅಂತ ಗೊತ್ತು. ಸೊ ಇಬ್ಬರು ಕೂಡ ಕಂಟೆಸ್ಟ್ ಮಾಡ್ತಾ ಇದ್ದೀರಾ, ಸ್ವಲ್ಪ ಟಫ್ ಕಾಂಪಿಟೇಷನ್ ಅಂತ ಅನಿಸುತ್ತಾ? ಅಲ್ಲ, ನಾನು ಟಫ್ ಕಾಂಪಿಟೇಷನ್ ಅಂತ ತೊಗೊಳಲ್ರಿ. ಯಾಕಂದರೆ ಫಸ್ಟ್ ಆಫ್ ಆಲ್ ಒಂದು ಡಿಸಿಷನ್ ತೊಗೊಂಡಿದ್ದೀವಿ, ಈಗ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಅಂತ. ಸೊ ಒಂದು ಆಪ್ಟಿಮಿಸ್ಟಿಕ್ ಮೈಂಡ್ಸೆಟ್ಟಿಂದ ಕಂಟೆಸ್ಟ್ ಮಾಡ್ತಾಯಿದ್ದೀವಿ. ಕ್ಯಾಂಡಿಡೇಟ್ ಆದವರಿಂದ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಪಕ್ಷದ ಒಂದು ಗ್ಯಾರಂಟಿ ಯೋಜನೆಗಳು. ಸೊ ಈ ನಿಟ್ಟಿನಲ್ಲಿ ನಾವು ವರ್ಕ್ ಮಾಡ್ತಾಯಿದ್ದೀವಿ ಹೊರತು ಆಪೋನೆಂಟ್ಸಿಂದ ಏನು ಸ್ಟ್ರಾಟಜಿ ಅಂತ ವರ್ಕ್ ಮಾಡ್ತಾ ಇಲ್ಲ, ನಮ್ಮ ಸ್ಟ್ರಾಟಜಿ ಮೇಲೆ ನಾವು ವರ್ಕ್ ಮಾಡ್ತಾಯಿದ್ದೀವಿ. ಸೊ ಈ ದಾವಣಗೆರೆ ಲೋಕಸಭೆ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. 6 ಜನ ನಿಮ್ಮ ಶಾಸಕರೇ ಇದ್ದಾರೆ, ಒಬ್ಬರು ಪಕ್ಷೇತರ ಇದ್ದರೂ ಕೂಡ ಲತಾ ಅವರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಪ್ಲಸ್ ಆಗುತ್ತೆ ಅನ್ಸುತ್ತಾ? ಮತ್ತೊಂದು ಕಡೆ BJPಯಲ್ಲಿ ಬಂಡಾಯದ ಬೇಗುದಿ, ಅದೆಲ್ಲವೂ ಕೂಡ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಪ್ಲಾನಿಂಗ್ ಯಾವ ರೀತಿ ಮಾಡ್ಕೊಂಡಿದ್ದೀರಿ ಅಂತ, ಲಾಭ ಆಗುತ್ತೆ ಅಂತ ನಾ ಕಾಂಗ್ರೆಸ್ಗೆ ಹೇಗೆ? ಇಲ್ಲ, ಡೆಫಿನೆಟ್ಲಿ ಲಾಭ ಆಗುತ್ತೆ ರೀ. ಯಾಕಂದರೆ ನಮ್ಮ MLAಗಳಿದ್ದಾರೆ, ಕೇವಲ ಈಗ 10 ತಿಂಗಳು 11 ಮಂತ್ಸ್ ಆಗಿದೆ ಚುನಾವಣೆ ಆಗಿ, ಆಲ್ಮೋಸ್ಟ್ 1 ಇಯರ್ ಅನ್ಕೋಬೋದು MLA ಎಲೆಕ್ಷನ್ಸ್ ಆಗಿ. ಆದ್ದರಿಂದ ಈಗ ಗೆದ್ದಿರೋ ಕ್ಯಾಂಡಿಡೇಟ್ಸ್ ಇದ್ದಾರೆ, ಅವರ ಒಂದು ಸ್ಟ್ರಾಟಜಿ ನಮಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಅವರ ಒಂದು ಲೋಕಲ್ ಲೀಡರ್ಶಿಪ್ಪು, ಆಮೇಲೆ ಲೋಕಲ್ ಸಪೋರ್ಟ್ ಯಾವ ರೀತಿ ವರ್ಕ್ ಆಗಿದೆ. ಸೊ ಎಲ್ಲ ಮೆರಿಟ್ಸ್ ಮೇಲೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಬಿಗ್ ಪ್ಲಸ್ ಪಾಯಿಂಟ್ ಫಾರ್ ಅಸ್ ಅಂತ ಹೇಳ್ತೀನಿ. ಈ ಬಾರಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಲಾಭ ಆಗಬಹುದು ಅಂತ ಅನ್ಸುತ್ತೆ, ಕಾರಣ ಅತಿ ಹೆಚ್ಚಿನ ಮಹಿಳಾ ಮತದಾರರು ಇರೋದ್ರಿಂದ. ಅಲ್ಲ, ನಾನು ಕಾಂಗ್ರೆಸ್ ಪಕ್ಷದೊಳಗಾಗಿ ನಾವು ಪ್ರಚಾರ ಮಾಡುವಾಗ ಅದನ್ನೇ ಹೇಳ್ತಾ ಇದ್ವಿ. ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿ ಯೋಜನೆಗಳ ಬಗ್ಗೆ ಎಲ್ಲರಿಗೂ ಮನವರಿಕೆ ಮಾಡ್ತಿದ್ವಿ, ಮಹಿಳೆಯರಿಗೆ, ಯುವಕರಿಗೆ, ಎಲ್ಲರಿಗೂ ಕೂಡ. ಸೊ ಆದ್ದರಿಂದ ಮಹಿಳೆಯರು 10 ತಿಂಗಳಲ್ಲಿ ಎಲ್ಲ ಯೋಜನೆಗಳನ್ನು ಕೂಡ ಅನುಷ್ಠಾನಕ್ಕೆ ತೊಗೊಂಡು ಬಂದ್ವಿ. ಸೊ ಆ ಒಂದು ಭರವಸೆ ಜನರಲ್ಲಿ ಮೂಡಿದೆ. ಈ ಪಕ್ಷದಲ್ಲಿ ಮಹಿಳೆಯರಿಗೆ, ಯುವಕರಿಗೆ ಒಂದು ಸ್ಥಾನ ಇದೆ. ಅನ್ನಭಾಗ್ಯ ಯೋಜನೆ ಇದೆ, ಯುವ ನಿಧಿ ಯೋಜನೆ ಇದೆ, ಆಮೇಲೆ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಯೋಜನೆ, ಅನ್ನಭಾಗ್ಯ. ಸೊ ಈ ರೀತಿ ಎಲ್ಲ ಯೋಜನೆಗಳು ಕೂಡ ಒಂದು ಭರವಸೆ ಇದೆ, ಎಲ್ಲ ಅದು ಇನ್ನೂ ಸ್ಟ್ರೆಂಥನ್ ಮಾಡಿದೆ. ನಿಮ್ಮ ಕ್ಷೇತ್ರದಲ್ಲಿ ಜ್ವಲಂತ ಸಮಸ್ಯೆಗಳಿಗೇನು? ಕಾರಣ ಕುಡಿಯೋ ನೀರಿಗಾಗಿ ಜನ ಪರದಾಡ್ತಿದ್ದಾರೆ, ಬರಗಾಲದಿಂದ ರೈತರು ಪರದಾಡ್ತಿದ್ದಾರೆ. ನೀವೇನಾದರೂ ಆಯ್ಕೆಯಾಗಿ ಬಂದರೆ ನೀವು ಫಸ್ಟು ಪ್ರಿಫರೆನ್ಸ್ ಏನಾಗಿರುತ್ತೆ ನಿಮ್ಮ ಕ್ಷೇತ್ರದಲ್ಲಿ ಜ್ವಲಂತ ಸಮಸ್ಯೆಗಳನ್ನು ತಕ್ಷಣಕ್ಕೆ ಪರಿಹಾರ ಮಾಡ್ತೀನಪ್ಪ ಅಂತ ಏನು ಭರವಸೆ ಕೊಡ್ತೀರಿ ಈ ಕ್ಷೇತ್ರದ ಜನರಿಗೆ? ಸೊ ಇಮಿಡಿಯೇಟ್ಲಿ ಆಫ್ಟರ್ ಗೆಟಿಂಗ್ ಇನ್ ಟು ಪವರ್, ಡೆಫಿನೆಟ್ಲಿ ಪ್ರಯಾರಿಟಿ ವೈಸ್ ಯಾವ ಕೆಲಸಗಳು ನಮ್ಮ ಒಂದು ಜಿಲ್ಲೆಯಲ್ಲಿರುವಂತಹ ರೈತರ ಸಮಸ್ಯೆ, ಮಹಿಳೆಯರು ಕೂಡ ಅವರಿಗೆ ಒಂದು ಉದ್ಯೋಗದ ಅವಕಾಶ ಕೇಳ್ಕೊಂಡು ಬರ್ತಾ ಇದ್ದಾರೆ. ಕೇವಲ 5,000 8,000 ಸಂಬಳ ಇದೆ. ಸೊ ನಮಗೆ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಏನಾದರೂ ಮಾಡಿಕೊಡ್ರಿ, ಒಂದು ಕೌಶಲ್ಯ ಅಭಿವೃದ್ಧಿ ಯೋಜನೆ ಏನಾದರೂ ತಗೊಂಬಂದರೆ ನೀವು, ನಮಗೆ ಅನುಕೂಲ ಆಗುತ್ತೆ. ಬರೀ ಸಾಲದಲ್ಲೇ ಇರ್ತೀವಿ, ಒಂದು ಸ್ವಂತ ಮನೆ ಅನ್ನೋದಿಲ್ಲ ನಮಗೆ ಅಂತ. ಆಮೇಲೆ ಯುವಕರು ಕೂಡ ನಾವು ಹೋಗಿ, ಅಪ್ಪ ಅಮ್ಮ ಇಲ್ಲಿದ್ದಾರೆ ವಯಸ್ಸಾದವರು, ಹಿರಿಯರು, ನಾವು ಹೋಗ್ಬಿಟ್ಟು ದೊಡ್ಡ ಸಿಟಿನಲ್ಲಿ ಬೆಂಗಳೂರು, ಮೈಸೂರು ಅಲ್ಲಿ ಹೋಗಿ ಕೆಲಸ ಮಾಡ್ತಾಯಿದ್ದೀವಿ. ಸೊ ದಾವಣಗೆರೆಗೆ ಒಂದು IT-BT ಕಂಪ್ನಿ ತೊಗೊಂಡು ಬನ್ನಿ ಅಂತ ಕೇಳ್ತಾ ಇದ್ದಾರೆ. ಸೊ ಈ ರೀತಿ ಎಲ್ಲರ ಜನರ ಒಂದು ನಿರೀಕ್ಷೆಗಳು ಗಮನದಲ್ಲಿದೆ. ಸೊ ಅದು ಪ್ರಯಾರಿಟಿ ವೈಸು ವಿಲ್ ಸ್ಟಾರ್ಟ್ ವರ್ಕಿಂಗ್. ನನಗೆ ಒಂದು ಪ್ರಶ್ನೆ ಬಂದಿದ್ದು, ಶಾಮನೂರು ಶಿವಶಂಕರಪ್ಪ ಅವರು ಓಪನ್ ಆಗಿ ಒಂದು ಸಮಾವೇಶದಲ್ಲಿ ಹೇಳ್ತಾರೆ, ಜಾತಿ ಗಣತಿ ವರದಿ ಸ್ವೀಕಾರ ಮಾಡಲೇಬಾರ್ದು, ನಮ್ಮ ವಿರೋಧ ಇದೆ ಅಂತ. ಅದ್ರ ಮಧ್ಯದಲ್ಲೂ ಕೂಡ CM ಸಿದ್ದರಾಮಯ್ಯನವರು ವರದಿ ಸ್ವೀಕಾರ ಮಾಡ್ತಾರೆ. ಎಲ್ಲೊಂದು ಕಡೆ ಅದಕ್ಕೆ ಮಹತ್ವ ಕೊಡಲಿಲ್ಲ ಅಂತ ಎಲ್ಲಾದರೂ ಬೇಸರ ಇದೆಯಾ? ಅಲ್ಲ, ಇದು ಏನಾಗುತ್ತೆ ಅಂದರೆ ನಾವು ಇನ್ನೊಂದು ಅರ್ಥ ಮಾಡ್ಕೋಬೇಕು. ಅಪ್ಪಾಜಿ ಅವರು ವೀರಶೈವ ಮಹಾಸಭಾದ ಅಧ್ಯಕ್ಷರು. ಸೊ ಅವರು ಮಾತಾಡಬೇಕಾಗತ್ತೆ, ಅಧ್ಯಕ್ಷರಾಗಿ ವೀರಶೈವ ಮಹಾಸಭಾದ ಏನು ನಿರೀಕ್ಷೆಗಳಿರುತ್ತೆ ಅದ್ರ ಬಗ್ಗೆ ಅವರು ವ್ಯಕ್ತಪಡಿಸಬೇಕಾಗುತ್ತೆ. ಸಿದ್ದರಾಮಯ್ಯ ಅವರು ನಮ್ಮ ಚೀಫ್ ಮಿನಿಸ್ಟರ್. ಸೊ ಅವ್ರು ಎಲ್ಲ ಧರ್ಮ, ಎಲ್ಲ ಜಾತಿಯವ್ರ ಬಗ್ಗೆ ಕೂಡ ಅವ್ರು ಮಾತಾಡಬೇಕಾಗತ್ತೆ. ಸೊ ಫೈನಲಿ ಒಂದು ಒಳ್ಳೆ ಡಿಸಿಷನ್ ತೊಗೊಳ್ತೀವಿ ನಾವು. ಇದ್ರ ಜೊತೆಗೆ ನಾನು ಗಾಯತ್ರಿ ಸಿದ್ದೇಶ್ವರ ಅವ್ರ ಹತ್ರ ಮಾತಾಡೋ ಒಂದು ಮಾತು ಹೇಳಿದ್ರು, ಏನು ಮೇಡಮ್ ನಾರಿ ಶಕ್ತಿ ನಿಮ್ಮ ಕ್ಷೇತ್ರದಲ್ಲಿ ಕಾಣಿಸುತ್ತೆ, ಅತ್ತೆ ಸೊಸೆ ಅಂತೆಲ್ಲ ಟಾಕ್ ಇದೆ, ಹೌದಾ ಅಂತ ಕೇಳಿದಾಗ ಅತ್ತೆ ಸೊಸೆ ಎಲ್ಲ ನಾವು ತಾಯಿ ಮಗಳು ಅಂತ ಹೇಳಿದ್ರು. ಅದಕ್ಕೆ ನಿಮ್ಮ ರಿಯಾಕ್ಷನ್ ಬೇಕು ನನಗೆ, ಏನು ಹೇಳ್ತೀರಿ ಅದಕ್ಕೆ? ಅಲ್ಲ, ನನ್ನ ರಿಯಾಕ್ಷನ್ ಏನು ಅಂದರೆ, ನಮ್ಮ ಭಾರತೀಯ ಸಂಸ್ಕೃತಿ, ಹಿರಿಯರನ್ನ ಗೌರವಿಸ್ತೀವಿ ನಾವು ಯಾವಾಗಲೂ.
ಸೊ ಆದ್ದರಿಂದ ಕೂಡ ನಾವು ಎಲ್ಲರನ್ನೂ ಗೌರವಿಸ್ತೀನಿ. ಈ ಪಕ್ಷ ಆ ಪಕ್ಷ ಅನ್ನೋ ಹಾಗಿಲ್ಲ. ಬಟ್ ಈಗ ಸ್ಪರ್ಧೆಗೆ ನಿಂತಿದ್ದೀವಿ. ಒಂದು ಪಕ್ಷದಿಂದ ಒಂದು ಒಳ್ಳೆ ಕೆಲಸ ಆಗಬೇಕು. ಈಗ ದಾವಣಗೆರೆ ಅಭಿವೃದ್ಧಿ ಒಂದು ಸ್ಥಗಿತವಾಗಿದೆ. ಅದು ಒಂದು ವೇಗ ಮತ್ತೆ ಶುರು ಮಾಡಬೇಕು, ಚಾಲನೆ ಮಾಡಬೇಕು. ಆದ್ದರಿಂದ ಕೂಡ ಆ ಜವಾಬ್ದಾರಿ ನಮ್ಮ ಕಾರ್ಯಕರ್ತರು ನಮ್ಮಲ್ಲಿ ಆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆದ್ದರಿಂದ ನಾವು ಒಂದು ಹೋರಾಟ ಅಂದರೆ ಒಂದು ಸ್ಪರ್ಧೆ, ಹೆಲ್ದಿ ಕಾಂಪಿಟೇಷನ್ ಥರ ತೊಗೊಂಡು ವಿ ವಿಲ್ ಕಂಟೆಸ್ಟ್, ಟೇಕ್ ಇಟ್ ಫಾರ್ವರ್ಡ್. ಫೈನಲ್ ಏನು ಹೇಳ್ತೀರಿ ನಿಮ್ಮ ಕ್ಷೇತ್ರದ ಮತದಾರರಿಗೆ ರಿಪಬ್ಲಿಕ್ ಕನ್ನಡ ಮೂಲಕ? ಎಲ್ಲ ಮತದಾರರಿಗೂ ನಾನು ಹೇಳೋದಿಷ್ಟೇ, ಈಗ ದಾವಣಗೆರೆಯಲ್ಲಿ 8 ಕ್ಷೇತ್ರಗಳಿದೆ. ನಾನೇ ಅಭ್ಯರ್ಥಿ ಅನ್ಕೋಬೇಡಿ, ದಯವಿಟ್ಟು ನೀವೇ ಅಭ್ಯರ್ಥಿ ಅಂದ್ಕೊಂಡು 8 ಕ್ಷೇತ್ರದಲ್ಲಿ ಸುಮಾರು 1800 ಬೂತ್ಗಳಿದ್ದಾವೆ, 1200 ಹಳ್ಳಿಗಳಿವೆ. ಆದ್ದರಿಂದ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಬೂತ್ ಮಟ್ಟದಲ್ಲಿರುವಂತಹ ಕಾರ್ಯಕರ್ತರು ಎಚ್ಚೆತ್ತುಕೊಂಡು ಪ್ರಭಾ ಮಲ್ಲಿಕಾರ್ಜುನವರ ಒಂದು ವ್ಯಕ್ತಿತ್ವ ಆಯಿತು, ಶಾಮನೂರು ಕುಟುಂಬದ ಒಂದು ಕೊಡುಗೆ ಆಯಿತು, ನಾವು ಯಾವಾಗಲೂ ನಿಮ್ಮ ಜೊತೆಗಿದ್ದೀವಿ, ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ಸರಿಯಾದ ರೀತಿಯಲ್ಲಿ ಮುಟ್ಟಿಸುವಂತಾಗ್ರಿ. ಆಮೇಲೆ ಯಾವುದೇ ಪಕ್ಷದ ಬಗ್ಗೆ ನಾವು ನಿಂದನೆ ಮಾಡೋದು ಬೇಡ, ನಮ್ಮ ಅಭಿವೃದ್ಧಿ ಕಾರ್ಯದ ಬಗ್ಗೆ ನಾವು ಹೆಚ್ಚಿನ ಒತ್ತು ಕೊಟ್ಟು ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಆಮೇಲೆ ಈ ಬಾರಿ ನಮ್ಮ ಕ್ಷೇತ್ರದಿಂದ ನಿಮ್ಮ ಧ್ವನಿಯಾಗಿ ನಾನು ಲೋಕಸಭೆಯಲ್ಲಿ ರೆಪ್ರೆಸೆಂಟ್ ಮಾಡಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು. ಈ ಸಹಕಾರ ಓಟಿನ ಮೂಲಕ ಬೇಕಾಗಿದೆ. ಅದರಿಂದ ದಯವಿಟ್ಟು ನಿಮ್ಮ ಅಮೂಲ್ಯವಾದ ಮತವನ್ನು ಪಕ್ಷದ ಗುರುತಿಗೆ ನನಗೆ ಚಲಾಯಿಸಿ ಅಂತ ಕೇಳ್ಕೊಳ್ತೀನಿ. ನೋಡಿದ್ರಲ್ಲ, ಇದು ಪ್ರಭಾ ಮಲ್ಲಿಕಾರ್ಜುನ್ ಅವರ ಮಾತು. ದಾವಣಗೆರೆ ಲೋಕ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಾರೆ, ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ. ನನ್ನ ಸಮಾಜ ಸೇವೆ, ಒಳ್ಳೆಯ ಕೆಲಸಗಳು, ನಾವು ಮಾಡಿರುವಂಥ ಯೋಜನೆಗಳೇ ಮತದಾರ ಒಲವು ನಮ್ಮ ಕಡೆಗಿದೆ, ಗೆದ್ದೇ ಗೆಲ್ತೀನಿ ಅನ್ನುವಂಥ ವಿಶ್ವಾಸ ವ್ಯಕ್ತಪಡಿಸ್ತಿದ್ದಾರೆ.